ಕರ್ನಾಟಕ ರಾಜ್ಯ ಸರ್ಕಾರ ನಿರಂತರವಾಗಿ ಜನಸ್ನೇಹಿ ಸೇವೆಗಳನ್ನು ಒದಗಿಸುತ್ತಾ ಬಂದಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಮೋಟಾರು ವಾಹನ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಪ್ರಥಮ ವರ್ತಮಾನ ವರದಿ ಅಥವಾ ಎಫ್ಐಆರ್ ನೋಂದಣಿ ಮಾಡಲು ಕರ್ನಾಟಕ ರಾಜ್ಯ ಪೊಲೀಸ್ ಅಧಿಕೃತ ಜಾಲತಾಣದ ಮೂಲಕ ಆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದೆ. ಈಗ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಿಂದಲೇ ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಬಹುದಾಗಿದೆ. ಎಫ್ಐಆರ್ ಅನ್ನ ದಾಖಲು ಮಾಡುವಂತ ಸರಳ ವಿಧಾನವನ್ನ ಈಗ ನೋಡೋಣ. ಮೊದಲಿಗೆ www.ksp.karnataka.gov.in ವೆಬ್ಸೈಟ್ಗೆ ಲಾಗಿನ್ ಆಗಿ. ಇದು ಕರ್ನಾಟಕ ರಾಜ್ಯ ಪೊಲೀಸ್ನ ಅಧಿಕೃತ ವೆಬ್ಸೈಟ್ ಓಪನ್ ಆದ ನಂತರ ಸಿಟಿಜನ್ ಸೆಂಟ್ರಿಕ್ ಪೋರ್ಟಲ್ನ ಮೇಲೆ ಕ್ಲಿಕ್ ಮಾಡಿ. ಇದು ನಾಗರಿಕ ಕೇಂದ್ರಿತ ಸೇವೆಗಳ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ನೋಂದಾಯಿತ ಬಳಕೆದಾರರಾದಲ್ಲಿ ನೀವು ನೇರವಾಗಿ ಲಾಗಿನ್ ಮಾಡಬಹುದು. ಹೊಸದಾಗಿ ನೋಂದಣಿ ಮಾಡಿಕೊಳ್ಳಿಕ್ಕೆ ಕ್ರಿಯೇಟ್ ಅನ್ ಅಕೌಂಟ್ ಆಯ್ಕೆ ಮಾಡಿ. ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಲು, ಹೊಸದಾಗಿ ರಿಜಿಸ್ಟರ್ ಆಗಲು ಸಿಟಿಜನ್ ರಿಜಿಸ್ಟ್ರೇಷನ್ ಪರದೆ ತೆರೆದ ನಂತರ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಮತ್ತು OTPಯನ್ನ ರವಾನಿಸಲು ಮೊಬೈಲ್ ಅಥವಾ ಇಮೇಲ್ ಒಂದನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಂಬರ್ ಅಥವಾ ಇಮೇಲ್ ಅಕೌಂಟ್ ಅನ್ನ ನಮೂದಿಸಬೇಕು. ಆ ನಂತರದಲ್ಲಿ ಪ್ರೊಸೀಡ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ಗೆ OTP ನಂಬರ್ ಬಂದಿರುತ್ತೆ. ಆ ನಂಬರ್ ಅನ್ನ ನಮೂದಿಸಿದ ನಂತರ ಸಿಟಿಜನ್ ರಿಜಿಸ್ಟ್ರೇಷನ್ ಪುಟ ತೆರೆಯುತ್ತೆ. ಸೊ ಅಲ್ಲಿ ಎಲ್ಲ ವಿವರಗಳನ್ನ ಭರ್ತಿ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ KYC ಪರಿಶೀಲಿಸಲು ನೋಂದಾಯಿತ ಮೊಬೈಲ್ಗೆ OTP ಬರುತ್ತೆ. OTP ಭರ್ತಿ ಮಾಡಿ ವೆರಿಫೈ ಬಟನ್ ಅನ್ನ ಕ್ಲಿಕ್ ಮಾಡಿದ ನಂತರ ಸೈನ್ ಇನ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಆಗ SSO ನೋಂದಣಿ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣವಾಗುತ್ತೆ. SSO ನೋಂದಣಿ ಕಾರ್ಯ ಮುಗಿದ ನಂತರ ಸಿಟಿಜನ್ ಸೆಂಟ್ರಿಕ್ ಪೋರ್ಟಲ್ ಓಪನ್ ಮಾಡಿ. ಯೂಸರ್ ನೇಮ್, ಪಾಸ್ವರ್ಡ್ ಅನ್ನ ಭರ್ತಿ ಮಾಡಿ. ಇದು ಸಿಟಿಜನ್ ಸೆಂಟ್ರಿಕ್ ಪೋರ್ಟಲ್ನ ಟ್ರಾನ್ಸಾಕ್ಷನಲ್ ಸರ್ವಿಸ್ ಪುಟ ತೆರೆಯುತ್ತೆ. ಇಲ್ಲಿ ನಿಮ್ಮ ಕಳುವಾದ ವಾಹನದ ಬಗ್ಗೆ ಎಫ್ಐಆರ್ ನೋಂದಾಯಿಸಲು ವೆಹಿಕಲ್ ಥೆಫ್ಟ್ ಆಯ್ಕೆ ಮಾಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪುಟದಲ್ಲಿರುವಂತಹ ನಿಬಂಧನೆಗಳನ್ನ ಓದಿ ಅಗ್ರಿ ಕ್ಲಿಕ್ ಮಾಡಿ. ಈಗ ರಿಜಿಸ್ಟರ್ ನ್ಯೂ ಎಫ್ಐಆರ್ ಪುಟ ತೆರೆದುಕೊಳ್ಳುತ್ತೆ. ಇಲ್ಲಿ ಕಂಪ್ಲೀಟ್ ಮೆನ್ಯೂ ಅಲ್ಲಿರುವಂತಹ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ. ಈ ಪೇಜ್ ನಲ್ಲಿ ಬಂದಂತಹ ವಿವರಗಳನ್ನ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಆ ನಂತರ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ನಿಂದ ತೆಗೆದುಕೊಂಡಂತಹ ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಾದ ನಂತರ ಕೃತ್ಯ ನಡೆದ ದಿನಾಂಕ ಮತ್ತು ಸಮಯವನ್ನ ಸೆಲೆಕ್ಟ್ ಮಾಡಿ ಮತ್ತು ಕೃತ್ಯ ನಡೆದ ಸ್ಥಳದ ವಿವರಗಳನ್ನ ಭರ್ತಿ ಮಾಡಿ. ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅನ್ನ ಆಯ್ಕೆ ಮಾಡಲು ಅಡ್ರೆಸ್ ಅನ್ನ ಟೈಪ್ ಮಾಡಬೇಕಾಗತ್ತೆ ಅಥವಾ ವಾಹನ ಕಳುವಾದ ಸ್ಥಳವನ್ನ ಮ್ಯಾಪ್ ಮೂಲಕ ಲೊಕೇಶನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಂತರ ಪರ್ಟಿಕ್ಯುಲರ್ಸ್ ಆಫ್ ಪ್ರಾಪರ್ಟಿ ಮೆನುವನ್ನ ಸೆಲೆಕ್ಟ್ ಮಾಡಿ ವಾಹನದ ವಿವರಗಳನ್ನ ಅಲ್ಲಿ ಭರ್ತಿ ಮಾಡಬೇಕಾಗತ್ತೆ. ವಾಹನದ ನೋಂದಣಿ ಸಂಖ್ಯೆಯನ್ನ ಭರ್ತಿ ಮಾಡ್ತಾ ಇದ್ದಂತೆ ಇನ್ನುಳಿದ ಡೀಟೇಲ್ಸ್ ಗಳನ್ನ ತಾನಾಗೆ ತೆಗೆದುಕೊಳ್ಳುತ್ತೆ. ಎಲ್ಲ ಡೀಟೇಲ್ಸ್ ಗಳನ್ನ ಭರ್ತಿ ಮಾಡಿ ಆಡ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಒಂದಕ್ಕಿಂತ ಹೆಚ್ಚು ವಾಹನಗಳು ಕಳುವಾಗಿದ್ದರೆ ಈಗಾಗಲೇ ವಿವರಿಸಿದಂತೆ ಮತ್ತೆ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಬೇಕಾಗತ್ತೆ. ನಂತರ ಕಂಪ್ಲೇಂಟ್ ಮೆನುವಲ್ಲಿ ಕಂಪ್ಲೇಂಟ್ ಕಾಪಿ, ಇನ್ಶೂರೆನ್ಸ್ ದಾಖಲೆಗಳನ್ನ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡುವ ಪ್ರತಿಯೊಂದು ದಾಖಲೆಯು ಗರಿಷ್ಠ 500 KB ಒಳಗೆ ಇರಬೇಕು. ನಂತರ ಅಪ್ಲೋಡ್ ಆದಂತ ಕಂಪ್ಲೇಂಟ್ ನ ಕಾಪಿ ತಾನಾಗಿಯೇ PDF ಕನ್ವರ್ಟ್ ಆಗುತ್ತೆ. ಆನಂತರ ಅರ್ಜಿದಾರರು ಈ ಸಹಿಯ ಮೂಲಕ ದೃಢೀಕರಿಸಬೇಕಾಗತ್ತೆ. ಈ ಸಹಿಯನ್ನ ಮಾಡಲು ಅಥೆಂಟಿಕೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನೋಂದಾಯಿತ ಆಧಾರ್ ಸಂಖ್ಯೆಯನ್ನ ಭರ್ತಿ ಮಾಡಬೇಕಾಗತ್ತೆ. ಇದರಿಂದ ಮೊಬೈಲ್ ಸಂಖ್ಯೆಗೆ ಬರುವಂತ OTPಯನ್ನ ಭರ್ತಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಸಹಿ ದೃಢೀಕರಿಸಿದ ನಂತರ ಸಕ್ಸಸ್ ಎಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಇದಾದ ನಂತರ ಟೆಂಪರರಿ ಸರ್ವಿಸ್ ರಿಕ್ವೆಸ್ಟ್ ಸಂಖ್ಯೆಯನ್ನ ನೀಡಲಾಗುತ್ತೆ. ಭರ್ತಿ ಮಾಡಿದ ಮಾಹಿತಿಯಲ್ಲಿ ಏನಾದರೂ ಬದಲಾವಣೆಗಳು ಮಾಡಬೇಕಾಗಿದ್ದಲ್ಲಿ ಮಾಡಿಫೈ ಬಟನ್ ಅನ್ನ ಕ್ಲಿಕ್ ಮಾಡಿ.
ಈಗ ದೂರಿನ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿ ಬೇಕಾದ ಮಾಹಿತಿಯನ್ನ ಬದಲಾಯಿಸಿಕೊಳ್ಳಬಹುದು. ನಂತರ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಉದಾಹರಣೆಗೆ ಈ ಎಫ್ಐಆರ್ ಸಬ್ಮಿಟ್ ಆದ ನಂತರ ಈ ರೀತಿಯಾದ ಸಂದೇಶವೊಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ದೂರು ದಾಖಲಾದ ನಂತರ ಸೂಕ್ತ ಕ್ರಮಕ್ಕಾಗಿ ಸಂಬಂಧಪಟ್ಟ ಠಾಣೆಯ ಠಾಣಾಧಿಕಾರಿ ಹಾಗೂ ಫಿರ್ಯಾದುದಾರರಿಗೆ ನೋಂದಾಯಿಸಿದ ಮೊಬೈಲ್ ಸಂಖ್ಯೆಗೆ SMS ಸಂದೇಶ ಕೂಡ ರವಾನೆಯಾಗುತ್ತೆ. ಫಿರ್ಯಾದುದಾರರಿಗೆ 2 ಗಂಟೆಯೊಳಗೆ ಆಧಾರ್ ಇ-ಸಹಿ ಮಾಡುವಂತೆ SMS ರವಾನೆಯಾಗುತ್ತೆ. ಫಿರ್ಯಾದುದಾರರು ಸಿಸಿಪಿ ಪೋರ್ಟಲ್ಗೆ ಲಾಗಿನ್ ಆಗಿ ಆಧಾರ್ ಇ-ಸಹಿ ಮಾಡಿದ ನಂತರ ಸಂಬಂಧಪಟ್ಟಂತ ಠಾಣಾಧಿಕಾರಿಗೆ ಇ-ಸಹಿ ಮಾಡಿದ ನಂತರ ಎಫ್ಐಆರ್ನಲ್ಲಿ ಫಿರ್ಯಾದುದಾರರು ಹಾಗೂ ಠಾಣಾಧಿಕಾರಿ ಇಬ್ಬರೂ ಮಾನ್ಯ ಮಾಡಿದ ಸಹಿಯೊಂದಿಗೆ ಪ್ರಥಮ ವರ್ತಮಾನ ವರದಿ ಅಥವಾ ಈ ಎಫ್ಐಆರ್ ಜನರೇಟ್ ಆಗುತ್ತದೆ ಹಾಗೂ ಎಫ್ಐಆರ್ನ ಪ್ರತಿಯನ್ನ ಪಡೆಯಬಹುದಾಗತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.